ನಮಸ್ಕಾರ. ಆರ್ ಆರ್ ಮಲ್ನಾಡ್ ಬ್ಲಾಗ್ಸ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಈ ಹಿಂದಿನ ವಿಡಿಯೋ ನೋಡಿರೋರಿಗೆ ನನ್ನ ಪರಿಚಯ ಆಗಿರುತ್ತೆ. ಆದರೂ ಮತ್ತೊಮ್ಮೆ ನಾನು ಈ ವಿಡಿಯೋದಲ್ಲಿ ನನ್ನ ಪರಿಚಯನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ರೇಖಾ ರಾಮಕೃಷ್ಣ. ಅದನ್ನೇ ನಾನು ಆರ್ ಆರ್ ಮಲ್ನಾಡ್ ಅಂತ ಇಟ್ಟಿರೋದು. ನಾನಿರೋದು ಮಲೆನಾಡಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕಿನ ಸುಪ್ರಸಿದ್ಧ ಸಿಗಂದೂರು ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಮಧ್ಯದಲ್ಲಿ ಸಿಗ್ತಕ್ಕಂಥದ್ದು ನಮ್ಮ ಹಳ್ಳಿ ಹುಲಿದೇವರ ಬನ ಅಂತದ್ದು. ಈ ಪ್ರಕೃತಿ ಮಡಿಲಲ್ಲಿ ನಮ್ಮ ಒಂದು ಪುಟ್ಟ ವಾಸ. ಈ ವಿಡಿಯೋ ಮಾಡ್ತಕ್ಕಂತಹ ನನ್ನ ಇವತ್ತಿನ ಮೂಲ ಉದ್ದೇಶ ಏನು ಅಂತಂದರೆ, ಸಾಕಷ್ಟು ಜನ ನನ್ನ ಹತ್ರ ಕೇಳ್ತಾ ಇದ್ರು ಒಂದಷ್ಟು ಕ್ವಶನ್ಗಳನ್ನು. ಅದಕ್ಕೆ ನಾನು ಆನ್ಸರ್ ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ವಶನ್ ಕೇಳಿರೋದು ವಿಡಿಯೋದಲ್ಲ, ಇಲ್ಲೇ ಲೋಕಲ್ ಜನಗಳು, ಇಲ್ಲೇ ನನ್ನ ಊರಿನ ಅಕ್ಕಪಕ್ಕದವರು ನನ್ನ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಗಳನ್ನು ಕೇಳ್ತಿದ್ರು. ಹಾಗಾಗಿ ಎಲ್ಲರಿಗೂ ಸೇರಿ ಒಂದು ಆನ್ಸರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಪರ್ಟಿಕ್ಯುಲರ್ ಆಗಿ ನಾನು ಮಾಡ್ತಾ ಇರೋದು. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಮನೆಯಲ್ಲೇ ಕೆಲವೊಂದಿಷ್ಟು ಹೋಮ್ ಪ್ರಾಡಕ್ಟ್ಸ್ಗಳನ್ನು ಮಾಡಿ ಸೇಲ್ ಮಾಡ್ತೀನಿ ಅಂತ ಹೇಳಿ. ಈ ನನ್ನ ಹೋಮ್ ಪ್ರಾಡಕ್ಟ್ಸ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಏನೂ ಇಲ್ಲ, ಮನೆಯಲ್ಲೇ ಸಾಕಷ್ಟು ಮಟ್ಟಿಗೆ ಕ್ವಾಲಿಟಿನ ಮೇಂಟೈನ್ ಮಾಡಿ ನಾನು ಒಂದು ಪುಟ್ಟದಾಗಿ ಒಂದು ಪ್ರಾಡಕ್ಟ್ಸ್ಗಳನ್ನು ಮಾಡ್ತಾಯಿದ್ದೀನಿ. ಅದನ್ನು ನಾನು ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದೀನಿ. ನಾನು ಮಾಡ್ತಕ್ಕಂಥ ಪ್ರಾಡಕ್ಟ್ಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಬಟ್ ಆ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡೋ ಅಷ್ಟು ನನಗೆ ಎಬಿಲಿಟಿ ಇನ್ನೂ ಬಂದಿಲ್ಲ. ಹಾಗಾಗಿ ನಾನು ಇಲ್ಲೇ ಲೋಕಲ್ನಲ್ಲಿ ಮಾಡ್ತಾ ಇದ್ದೀನಿ. ಬಟ್ ನನ್ನ ಈ ಒಂದು ರೆಸಿಪಿಗಳು ನಾನು ಏನು ಮಾಡ್ತಾ ಇದ್ದೀನಿ, ಹಾಗೆ ವಿಡಿಯೋಗಳೇನಿದೆ, ಇದರ ಮೂಲ ಉದ್ದೇಶ ಏನು ಅಂತ ಅಂದರೆ, ನಾನು ಈ ಪ್ರಾಡಕ್ಟ್ ಮಾಡಿನೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಅಲ್ಲ. ಒಟ್ಟು ನಾವು ಏನು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು, ನಾವು ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ನನ್ನ ಮೇಯ್ನ್ ಉದ್ದೇಶ ಏನು ಅಂತ ಅಂದರೆ, ನನ್ನ ಪ್ರಾಡಕ್ಟ್ಗಳು ಏನಿದೆ ಅದನ್ನು ಇನ್ನೂ 4 ಜನ ಮಾಡೋದಾದರೆ ಖಂಡಿತವಾಗ್ಲೂ ಮಾಡಲಿ. ಕಷ್ಟದಲ್ಲಿ ಯಾರೋ ಇದ್ದಾರೆ, ಮತ್ತೊಬ್ಬರಿಗೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಹುಮ್ಮಸ್ಸು ಏನಾದರೂ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಅವರು ಸ್ಟಾರ್ಟ್ ಮಾಡ್ಬೋದು. ನನ್ನ ಒಂದು ವಿಡಿಯೋಯಿಂದ ಅಥವಾ ನನ್ನ ಒಂದು ಹೆಲ್ಪಿಂದ ಮತ್ತೊಬ್ಬರು ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅನ್ನೋದಾದರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅದರಂಥ ಖುಷಿ ಮತ್ತು ಸಂತೋಷ, ನೆಮ್ಮದಿ ಕೊಡುವಂಥದ್ದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ನನ್ನ ಕಡೆಯಿಂದ ಯಾವುದಾದ್ರೂ ಹೆಲ್ಪ್ ಆಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನನ್ನ ಕೈಯಲ್ಲಾಗಿರೋ ಎಲ್ಲ ಸಹಾಯನೂ ನಾನು ಮಾಡ್ತೀನಿ. ಇನ್ನೊಬ್ಬರು ಬದುಕು ಕಟ್ಟಿಕೊಳ್ಳೋದಕ್ಕೆ ಈ ವಿಡಿಯೋ ಒಂದು ಮಾದರಿ ಆಗುತ್ತೆ ಅಂದರೆ ಐ ಆಮ್ ರಿಯಲಿ ಥ್ಯಾಂಕ್ ಯು. ಬನ್ನಿ, ನಾನು ಇವತ್ತು ವಿಡಿಯೋದಲ್ಲಿ ಒಂದು ಬಿಸ್ನೆಸ್ನ ಅಂದರೆ ನಾನು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲೇ ನಾನು ನಿಮಗೆ ಕೆಲವೊಂದು ಹಿಂಟ್ಗಳನ್ನು ಕೊಡ್ತೀನಿ. ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡ್ಬೋದು, ಅದಕ್ಕೆ ಏನೆಲ್ಲ ಮೂಲ ಸೌಕರ್ಯಗಳನ್ನು ಮಾಡ್ಕೋಬೇಕು, ಹಾಗೆ ಅದರ ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು, ಪ್ಯಾಕಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ಲೈಸೆನ್ಸ್ಗಳ ಬಗ್ಗೆ ಆಗಿರ್ಬೋದು, ನನಗೆ ಗೊತ್ತಿರೋ ಅಷ್ಟು ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಲಿಕ್ಕೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ನಾನು ಖಂಡಿತವಾಗ್ಲೂ ಖುಷಿ ಪಡ್ತೀನಿ. ಓಕೆ, ನನ್ನ ಜರ್ನಿಯಿಂದನೇ ನಾನು ಸ್ಟಾರ್ಟ್ ಮಾಡ್ತೀನಿ. ನನ್ನ ಮೂಲ ಜರ್ನಿ ಏನಿತ್ತು, ಹೀಗಿರಲಿಲ್ಲ. ನಾನು ಹುಟ್ಟಿ ಬೆಳೆದಿದ್ದು ಸಾಗರದಲ್ಲೇ ಆದ್ರೂ, ಬಟ್ ನಾನು ಬೆಳೆದಿದ್ದೆಲ್ಲ ಸಿಟಿನಲ್ಲೇ, ಬೆಂಗಳೂರಲ್ಲೇ ಬೆಳೆದಿದ್ದು. ನನಗೆ ಈ ಕೃಷಿ ಬಗ್ಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ. ಮದುವೆ ಆಗಿ ಅಪ್ಪ ತೀರ್ಕೊಂಡ್ಮೇಲೆ ನಾನು ಇಲ್ಲಿ ಬಂದಮೇಲೆ ನನಗೆ ಈ ಕೃಷಿ ಬಗ್ಗೆ ಎಲ್ಲ ನನಗೆ ಸ್ವಲ್ಪ ಐಡಿಯಾ ಬಂತು. ನಾನು ಈ ಕೃಷಿ ಕೈ ಹಾಕಿದ ಮೇಲೆ ನನಗೆ ಈ ಕೃಷಿ ಎಲ್ಲ ಮಾಡಬೇಕು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ನಾವು ಬೆಂಗಳೂರಲ್ಲೇ ಇದ್ದಿದ್ದರಿಂದ ಬಿಸ್ನೆಸ್ ಕಡೆ ಸ್ವಲ್ಪ ಒಲವು ಜಾಸ್ತಿ. ಅಂದರೆ ದೊಡ್ಡ ಮಟ್ಟಕ್ಕಾಗಿಲ್ಲ ಅಂದರೆ ಚಿಕ್ಕ ಮಟ್ಟದಲ್ಲಾದರೂ ನಾನು ಒಂದು ಓನ್ ಕೆಲಸನ ಮಾಡಬೇಕು ಅನ್ನೋದೊಂದಿತ್ತು. ಅದ್ರ ಜೊತೆಗೆ ನನಗೆ ನನ್ನಿಂದ ಮತ್ತೊಬ್ಬರಿಗೆ ಯಾರಿಗಾದ್ರೂ 4 ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದಾದರೆ ಅದೊಂಥರ ನನಗೆ ಸೋಷಿಯಲ್ ವರ್ಕ್ ಅಂತಾರಲ್ಲ, ಹಾಗೆ ನನಗದು ತುಂಬ ಇಷ್ಟ ಕೊಡುವಂಥ ಕೆಲಸ. ಹಾಗಾಗಿ ನಾನು ಏನು ಕೆಲಸ ಮಾಡ್ತೀನಿ ಅದರಲ್ಲಿ ಮತ್ತೊಬ್ಬರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ಯಾವಾಗಲೂ ಸಿದ್ಧವಾಗಿರ್ತೀನಿ. ಓಕೆ, ಹೀಗಿದ್ದಾಗ ನನಗೆ ಒಂದು ಸತಿ ಏನಾಯಿತು ಅಂದರೆ, ಈ ಯೂಟ್ಯೂಬ್ನಲ್ಲಿ ಸಾಕಷ್ಟು ಮನೇಲಿ ಅದು ಮಾಡಿ, ಮನೇಲಿ ಇದು ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ, ಕೃಷಿನಲ್ಲೇ ತೊಗೊಳ್ಳಿ, ಕೃಷಿನಲ್ಲಿ ಅದೆಲ್ಲ ಮಾಡ್ಬೋದು, ಲಕ್ಷ ಲಕ್ಷ ಬರುತ್ತೆ, ಸಾವಿರ ಬರುತ್ತೆ ಅಂತ ಹೇಳಿ ಕೊಡ್ತಾರೆ. ಬಟ್ ಅದು ಒಂದು 80% ಸುಳ್ಳು, 20% ನಿಜ ಇರುತ್ತೆ ಅಷ್ಟೇ. ಬಟ್ ಅನಿವಾರ್ಯತೆ, ಅದು ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ಒಂದು ವಿಡಿಯೋ ನೋಡಿ ಇಂಪ್ರೆಸ್ ಆಗಿ ಅದರಲ್ಲಿ ನನಗೆ ಜೇನು ಕೃಷಿ ಮಾಡಬೇಕು ಅಂತ ಹೇಳಿ ತುಂಬ ಆಸಕ್ತಿ ಬಂದು
ನಾನು ಅದೇ ಟೈಮಲ್ಲಿ ಕೃಷಿ ಸಂಘ ಅಂತ ಹೇಳಿ, ಕೃಷಿ ಇಲಾಖೆಯಿಂದ ಹೇಳಿ ಒಂದು ಸಂಘಗಳನ್ನು ಏರ್ಪಾಡು ಮಾಡ್ತಿದ್ರು. ಸೊ ಅದರಲ್ಲಿ ನಾನು ಜಾಯ್ನ್ ಆಗಿದ್ದೆ. ಸೊ ಆಗ ನನ್ನ ಕೃಷಿ ಇಲಾಖೆಯಲ್ಲಿ ಕೃಷಿ ಆಗಿರ್ತಕ್ಕಂತಹ ರಮೇಶ್ ಅಂತ ಒಬ್ಬರಿದ್ದರು ಇದ್ದಾರೆ. ಸೊ ಅವರು ನಮಗೆ ಪರಿಚಯ ಆದರು. ಆ ಟೈಮಲ್ಲಿ ನಾನು ಜೇನು ಸಾಕಾಣಿಕೆ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿದಾಗ ಅವರು ಜೇನು ಸಾಕಾಣಿಕೆಗೆ ಅಂತ ಎಲ್ಲೋ ಹೋಗಿ ಇನ್ಫಾರ್ಮೇಷನ್ ಕೊಟ್ಟರು. ಆಮೇಲೆ ಅದು ಫುಡ್ ಪ್ರಾಸೆಸ್ಸಿಗೆ ಹೋಯ್ತು, ಏನೇನೋ ಮಿಕ್ಸಪ್ ಆಗಿ ಕೊನೆಗೆ ನಾನು ಈ ಹಂತದಲ್ಲಿ ಫುಡ್ ಪ್ರಾಸೆಸಿಂಗಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಈ ವಿಡಿಯೋ ಮುಖಾಂತರ ನಾನು ಖಂಡಿತವಾಗ್ಲೂ ನಮ್ಮ ರಮೇಶ್ ಸರ್ಗೆ ಥ್ಯಾಂಕ್ಸ್ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ನಾವು ಸಿಟಿನಲ್ಲೆಲ್ಲ ಇರ್ತೀವಿ, ಹೇಗೆ ಲೈಫ್ ಇರುತ್ತೆ ಅನ್ನೋದು ನಾನು ಅಲ್ಲೂ ನೋಡಿದ್ದೀನಿ. ಹಾಗೆ ಹಳ್ಳಿ ಲೈಫ್ ಹೇಗಿರುತ್ತೆ ಅನ್ನೋದು ನಾನು ಅದನ್ನು ಕೂಡ ಚೆನ್ನಾಗೇ ಅನುಭವ ಆಗಿದೆ. ಏಕಂತಂದರೆ ಸಿಟಿನಲ್ಲಿ ನಮ್ಮ ಅಕ್ಕಪಕ್ಕದಲ್ಲೇ ಜನ ಇದ್ರೂ ನಮಗೆ ಮನೆಯಲ್ಲಿ ಕಷ್ಟ ಆಗ್ತಾ ಇದ್ರೂ ಯಾರು ಏನು ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಬಂದು ನೋಡೋದಿಲ್ಲ. ಯಾಕಂದರೆ ಅವ್ರವ್ರದ್ದೇ ಟೆನ್ಷನ್ಗಳು ಜಾಸ್ತಿ ಇರುತ್ತೆ. ಆಮೇಲೆ ಅವ್ರವ್ರದ್ದೇ ವರ್ಕ್ ಪ್ರೆಷರ್ಗಳು ಜಾಸ್ತಿ ಇರುತ್ತೆ. ಪಕ್ಕದಲ್ಲಿರೋರು ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಡೋರ್ ಕ್ಲೋಸ್ ಮಾಡ್ಕೊಬಿಟ್ರೆ ಅವ್ರು ಓಪನ್ ಮಾಡೋದೇ ಇಲ್ಲ. ಕಷ್ಟ ಸುಖಕ್ಕೆ ನೆರವಾಗೋದು ಅಂತ ಅಂದರೆ ಅಕ್ಕಪಕ್ಕ ಮನೆ ಇದ್ರೂ ಕಷ್ಟ ಸುಖಕ್ಕೆ ಅಷ್ಟು ಬೇಗ ಯಾರೂ ಅಲ್ಲಿ ನೆರವಾಗೋದಿಲ್ಲ. ಬಟ್ ನಮ್ಮ ಒಂದು ಹಳ್ಳಿನಲ್ಲಿ ಇಂಥದ್ದೇನಾದರೂ ಒಂದು ಮಾಡ್ತಾ ಇದ್ದೀವಿ, ಮಾಡಬೇಕು ಅನ್ನೋ ಆಸಕ್ತಿ ಇದೆ ಅಂತ ಅಂದರೆ ಸಾಕಷ್ಟು ಜನ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಆಮೇಲೆ ಸಾಕಷ್ಟು ಸೌಲಭ್ಯಗಳಿದೆ. ಅದನ್ನೆಲ್ಲ ಖಂಡಿತವಾಗ್ಲೂ ನಮ್ಮ ಹಳ್ಳಿ ಜನ ಬಳಸ್ಕೋಬೇಕು. ಸಿಟಿನಲ್ಲಿ ಇರೋದಕ್ಕಿಂತ ಹೆಚ್ಚಿನ ಸೌಲಭ್ಯಗಳು ಹಾಗೆ ಹೆಚ್ಚಿನ ಸಂಬಂಧಗಳು ಇಲ್ಲಿ ಬೆರ್ತಿರುತ್ತೆ. ಸೊ ಅದನ್ನು ನಾವು ಬಳಸ್ಕೊಳ್ಳೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಾನು ಇಂಥ ಜೇನು ಕೃಷಿನಲ್ಲಿ ಆಸಕ್ತಿ ಇದೆ ಅಂತ ಹೇಳಿದಷ್ಟೇ. ಆಮೇಲೆ ನಿಜವಾಗ್ಲೂ ಆ ಸರ್ ಬಂದರು, ನನಗೆ ಸಾಕಷ್ಟು ಹೆಲ್ಪ್ ಮಾಡಿದರು. ಆಮೇಲೆ ಇವತ್ತಿಗೂ ಕೂಡ ನನಗೆ ಇಂಥದ್ದೊಂದು ಹೆಲ್ಪ್ ಆಗಬೇಕು ಅಂತ ಅಂದರೆ ಜೊತೆಲಿ ನಿಂತು ಸಹಾಯ ಮಾಡ್ತಾರೆ, ಹಾಗೆ ಸಪೋರ್ಟಿವ್ ಆಗಿರ್ತಾರೆ. ನಿಜವಾಗ್ಲೂ ಇಲ್ಲಿ ಒಂದು ಸಂಬಂಧಗಳಿಗೆ ಬೆಲೆ ಇದೆ ಅನ್ನೋದು ಅದು ಹಳ್ಳಿನಲ್ಲಿ ಮಾತ್ರ. ಎಲ್ಲನೂ ಅಲ್ಲ, ಹಳ್ಳಿನಲ್ಲೂ ಕೂಡ ಕೆಲವೊಂದು ತೊಂದರೆಗಳು ಇದೆ. ಬಟ್ ಅದನ್ನು ಫೇಸ್ ಮಾಡ್ಕೊಂಡು ಹೋಗಬೇಕು. ಆದರೆ ಕಷ್ಟ ಸುಖಕ್ಕೆ ಹಳ್ಳಿ ಜನ ನಮ್ಮವ್ರು ಅಲ್ಲದೆ ಇದ್ರೂ ಬೇರೆಯವರಾದರೂ ಬಂದು ಖಂಡಿತವಾಗ್ಲೂ ನಿಲ್ತಾರೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ಈಗ ನನ್ನ ಒಂದು ಜರ್ನಿ ಸ್ಟಾರ್ಟಿಂಗಲ್ಲಿ ಅನುಭವದಲ್ಲಿ ಏನೆಲ್ಲ ಆಯಿತು, ಆಮೇಲೆ ನೀವೇನಾದರೂ ಮಾಡಬೇಕಂದ್ರೆ ಏನೆಲ್ಲ ಫೇಸ್ ಮಾಡ್ಬೋದು, ನನ್ನ ಅನುಭವಕ್ಕೆ ಏನು ಬಂದಿತ್ತು ಅದನ್ನೆಲ್ಲ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಆದಮೇಲೆ ನಾನು ಕೃಷಿಗೆ ಕೈ ಹಾಕಿದ್ದು. ಸೊ ಕೃಷಿನಲ್ಲಿ ನಾನೇನು ಮಾಡಿದೆ, ನುಗ್ಗೆ ಗಿಡಗಳನ್ನು ಹಾಕಿದೆ, ನುಗ್ಗೆಕಾಯಿ ಬರುತ್ತೆ ಅಂತ ಹೇಳಿ. ಬಟ್ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಣ್ಣಲ್ಲಿ ತೇವಾಂಶ ಇರೋದ್ರಿಂದ ನುಗ್ಗೆಕಾಯಿ ಬರಲಿಲ್ಲ. ಹಾಗಾಗಿ ಎಷ್ಟೋ ಜನ ಆಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು, ನುಗ್ಗೆಕಾಯಿ ಬರಲಿಲ್ಲ, ಸೊ ಫೇಲ್ ಆದ್ಲು ಅಂತ ಹೇಳಿ. ಬಟ್ ನನಗದು ತುಂಬ ಶೇಮ್ ಆಯಿತು, ಈ ಥರ ಎಲ್ಲ ಮಾತಾಡ್ಬಿಟ್ರಲ್ಲ ಅಂತ ಹೇಳಿ. ನಾನೇನು ಹಾಕಿ ಮತ್ತೊಬ್ಬರಿಗೆ ನಾನು ಮಾದರಿ ಆಗಿರಬೇಕು ಅಂತ ಹಾಕಿದ್ದಲ್ಲ, ನನ್ನ ಜೀವನ ನಾನು ಮಾಡ್ಕೊಳ್ಳೋ ಹಂಗಾಗಬೇಕು ಅಂತ ಹೇಳಿ ನಾನು ಹಾಕಿದ್ದು. ಬಟ್ ಬಿದ್ದಾಗ ಕಾಲೆಳೆಯೋರು ಸಾಕಷ್ಟು ಜನ ಇರ್ತಾರೆ ಅಲ್ವಾ. ಸೊ ಹಾಗೆ ಕಾಲೆಳೆಯೋದಕ್ಕೆ ತುಂಬ ಜನ ಕಾಯ್ತಾಯಿದ್ರು. ಆವಾಗ ಈ ಯೂಟ್ಯೂಬಲ್ಲಿ ನಿಜವಾಗ್ಲೂ ಯೂಸ್ ಆಯಿತು ನನಗೆ. ಯಾಕಂದರೆ ನುಗ್ಗೆ ಸೊಪ್ಪಿನ ಎಲೆನ ಕಿತ್ತಿ ನಾವು ಬಿಸಾಕ್ತಾ ಇದ್ವಿ. ಸೊ ಅದರಲ್ಲಿ ನುಗ್ಗೆ ಪುಡಿ ಮಾಡೋದು ಹೇಗೆ, ನುಗ್ಗೆಕಾಯಿಗಿಂತ ನುಗ್ಗೆ ಸೊಪ್ಪಲ್ಲಿ ಎಷ್ಟು ಬೆನಿಫಿಟ್ ಇದೆ ಅನ್ನೋದು ನಾನು ಆವಾಗ ತಿಳ್ಕೊಂಡೆ. ಸೊ ಹಾಗೆ ನುಗ್ಗೆ ಚಟ್ನಿ ಪುಡಿ ಮಾಡಿ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗಿ ಕೊನೆಗೆ ಈಗ ಸಾಕಷ್ಟು ಪ್ರಾಡಕ್ಟ್ಗಳನ್ನು ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ನಮ್ದು ಏನಾಗಿದೆ ಅಂತ ಅಂದರೆ ನಾನು ಮಾಡ್ತಕ್ಕಂಥ ಪ್ರಾಡಕ್ಟ್ಗಳಿಗೆ ಹೆಲ್ತ್ ಪ್ರಾಡಕ್ಟ್ ಆಗಿರೋದು, ಮತ್ತು ನಾವು ಸ್ವಲ್ಪ ಕ್ವಾಲಿಟಿಗೆ ಹೆಚ್ಚು ಒತ್ತು ಕೊಡೋದ್ರಿಂದ ನಮ್ಮ ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇದೆ. ಬಟ್ ನನಗೆ ಈ ಕೃಷಿಗೂ ಕೈ ಹಾಕೋದ್ರಿಂದ ನನಗೆ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮುಂದೆ ತರೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಣ. ನಮ್ಮ ಒಂದು ಉದ್ಯೋಗದಿಂದ ಒಂದು 4 ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದಾದರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ, ಮಾಡುವ. ಸೊ ಇಷ್ಟಾಯಿತು. ಇವಾಗ ನಾವು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ನುಗ್ಗೆ ಸೊಪ್ಪಿನ ತೊಕ್ಕು, ಅದು ಉಪ್ಪಿನಕಾಯಿ ಟೈಪಲ್ಲಿರುತ್ತೆ. ಆಮೇಲೆ ಗೊಜ್ಜಾಗಿನೂ ಬಳಸ್ಕೋಬೋದು. ಸಾಮಾನ್ಯವಾಗಿ ತೊಕ್ಕು ಅನ್ನೋ ಪದಕ್ಕೆ ಇಲ್ಲಿ ನಮ್ಮ ಮಲೆನಾಡಲ್ಲಿ ಹೇಳೋದಿಲ್ಲ. ಈ ತೊಕ್ಕು ಅಂತ ಅಂದರೆ ಇದನ್ನು ಉಪ್ಪಿನಕಾಯಿ ಮತ್ತು ಗೊಜ್ಜು ಹಾಗೆ ಚಟ್ನಿ ಈ ರೀತಿಯಲ್ಲಿ ಬಳಸ್ಕೋಬೋದು. ನುಗ್ಗೆ ಸೊಪ್ಪಿಂದ ಹಪ್ಪಳ, ಹಾಗೆ ಅಕ್ಕಿ ಹಬೆ ಹಪ್ಪಳ ಮಲೆನಾಡು ಭಾಗದಲ್ಲಿ ಫೇಮಸ್ ಆಗಿರುವಂಥದ್ದು ಹಬೆ ಹಪ್ಪಳ. ಸೊ ನುಗ್ಗೆ ಸೊಪ್ಪಿನ ಹಬೆ ಹಪ್ಪಳ, ಹಾಗೆ ಅಕ್ಕಿಯ ಹಬೆ ಹಪ್ಪಳ, ಸಾಂಬಾರು ಪುಡಿ, ಪುಳಿಯೋಗರೆ ಪುಡಿ, ಹೋಳಿಗೆ,
ಆಮೇಲೆ ಹೋಮ್ ಮೇಡ್ ಕೇಕ್ಸ್. ಸೊ ಇದಿಷ್ಟು ನಾನು ಮಾಡ್ತಾ ಇರುವಂಥದ್ದು. ಈ ಎಲ್ಲ ರೆಸಿಪಿಗಳನ್ನು ನಾನು ಮುಕ್ತವಾಗಿ ಯಾವ ಮುಚ್ಚುಮರೆನೂ ಇಲ್ಲದೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಏನಿರುತ್ತೆ ಸೊ ಅದು ಯಾವುದನ್ನು ನಾನು ಇಟ್ಕೊಳ್ಳದೆ ನಿಮಗೆ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತಾ ಹೋಗ್ತೀನಿ. ನೀವು ಯಾರಾದರೂ ಮಾಡೋಕ್ಕೆ ಆಸಕ್ತಿ ಇರೋ ಅಂಥವ್ರು ಮಾಡಿ. ಬಟ್ ಮೇಯ್ನಾಗಿ ನೀವು ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ನಿಮ್ಮ ಎಲ್ಲ ಮಾರ್ಕೆಟಿಂಗ್ ಡೀಟೇಲ್ಸ್ಗಳನ್ನು, ಪ್ರಾಡಕ್ಟ್ ಡೀಟೇಲ್ಸ್ಗಳನ್ನು ನಾನಿಲ್ಲಿ ಕೊಡ್ತೀನಿ. ಬಟ್ ಯಾರೇ ಏನೇ ಮಾಡೋದಾದ್ರೂ ದಯವಿಟ್ಟು ಫಸ್ಟಿಗೆ ಯಾರು ಬಂಡವಾಳ ಹಾಕಬೇಡಿ. ಬಂಡವಾಳ ಹಾಕಬೇಡಿ ಅಂತ ಅಂದರೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ. ಈಗ ನಾನು ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೇಕನ್ನ ಹೋಮ್ ಮೇಡ್ ಕೇಕ್ ಫಸ್ಟು ಲೋಕಲ್ ಸೇಲ್ ಮಾಡಿ. ಕೆಲವ್ರು ಏನು ಮಾಡ್ತಾರೆ, ಕೇಕ್ ಇಷ್ಟೇ ಮಾಡೋದಾ, ಓಕೆ ಹಂಗಿದ್ರೆ ನಾಳೆನೇ ಫ್ರಿಡ್ಜ್ ಇಳಿಸ್ಬಿಡ್ತೀನಿ, ನಾಳೆನೇ ಓವನ್ ತರಿಸ್ಬಿಡ್ತೀನಿ, ನಾಳೆನೇ ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಂತಾರೆ. ಬೇಡ, ಆ ರೀತಿ ಬೇಡ. ಏನೇ ಒಂದು ಸ್ಟಾರ್ಟ್ ಮಾಡೋದಾದ್ರೂ ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದಾಗ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಿ. ವೆಯ್ಟ್ ಮಾಡಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಸೊ ಅಷ್ಟು ನಿಮಗೆ ಒಳ್ಳೆಯದು, ಹಾಗೆ ಡೆವಲಪ್ಮೆಂಟ್ ಕೂಡ ಆಗ್ಬೋದು. ಈಗ ಸಾಕಷ್ಟು ಸೌಲಭ್ಯಗಳು ಬಂದಿದೆ. ಅಂದರೆ ಈಗ ಮುದ್ರಾ ಲೋನ್ಗಳಿರ್ಬೋದು ಅಥವಾ PMFME ಫುಡ್ ಪ್ರೊಸೆಸ್ಗೆ ಸಂಬಂಧಪಟ್ಟಂಗೆ FME ಆಗಿರ್ಬೋದು, ಎಲ್ಲ ಲೋನ್ಗಳು ಬಂದಿದೆ. ಬಟ್ ಎಲ್ಲನೂ ತುಂಬ ಒಳ್ಳೆಯದು. ಎಲ್ಲ ಸ್ವಾವಲಂಬಿಯಾಗಿ ಬದುಕಲಿ ಅಂತ ಹೇಳಿಬಿಟ್ಟೆ ಈ ಒಂದು ಸ್ಕೀಮ್ಗಳನ್ನು ತೊಗೊಂಡ್ಬಂದಿರೋದು. ಮೋದಿಯವರು ಮಾಡಿರುವಂತಹ ಈ ಒಂದು ಫೆಸಿಲಿಟೀಸ್ಗಳಿಗೆ, ಕೊಟ್ಟಿರುವಂತಹ ಫೆಸಿಲಿಟೀಸ್ಗಳಿಗೆ ನಾವು ಯಾವಾಗಲೂ ಚಿರಋಣಿ. ಆದರೆ ಈ ಎಲ್ಲ ಒಂದು ಸೌಲಭ್ಯಗಳನ್ನು ನೀವು ಬಳಸ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನೆಲ್ಲ ನೀವು ಮಾಡ್ತೀರಾ, ಮಾಡೋದಕ್ಕೆ ಎಬಿಲಿಟಿ ಇದೆಯಾ ಅನ್ನೋದನ್ನು ನಿಮ್ಮ ಬಗ್ಗೆ ನೀವು ಫಸ್ಟು ಕ್ಲಾರಿಟಿ ತೊಗೋಬೇಕು. ಆಮೇಲೆ ನೀವು ಮಾಡಿ. ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೀನಿ. ಸೊ ಅದು ನಿಮಗಾಗೋದು ಬೇಡ. ಯಾಕಂದರೆ ಫಸ್ಟು ನಾವು ಇನ್ನೊಬ್ಬರಿಗೆ ಹುರಿದುಂಬಿಸೋದಕ್ಕಿಂತ ಮುಂಚೆ ನಮ್ಮಲ್ಲಿರೋ ನ್ಯೂನತೆಗಳನ್ನು, ನಮ್ಮಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನು ಫಸ್ಟು ನಾವು ಹೇಳಬೇಕು. ಆಗ ಮತ್ತೊಬ್ಬರಿಗೆ ಆ ಪ್ರಾಬ್ಲಮ್ಮು ಕ್ರಿಯೇಟ್ ಆಗದಿದ್ದಂಗೆ ನಾವು ಅವಾಯ್ಡ್ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ನಾನು ಫೇಸ್ ಮಾಡಿದ್ದೀನಿ, ಅವರು ಫೇಸ್ ಮಾಡಲಿ ಅನ್ನೋದಿರುತ್ತೆ. ಬೇಡ, ಆ ರೀತಿ ಬೇಡ. ನಾನೇನು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದ್ದೀನಿ ಸೊ ಆ ಪ್ರಾಬ್ಲಮ್ಸ್ಗಳನ್ನು ನಿಮಗೆ ಹೇಳ್ತೀನಿ. ಸೊ ನಿಮ್ಮ ಒಂದು ಪ್ಲ್ಯಾನ್ ಏನಾದರೂ ಇದ್ದರೆ ಬಿಸ್ನೆಸ್ ಪ್ಲ್ಯಾನ್ಗಳನ್ನು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆದಷ್ಟು ನೀವು ಲಾಸ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿ. ಪ್ರಾಫಿಟ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಥವಾ ಪ್ರಾಫಿಟ್ ಜಾಸ್ತಿ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅದು ಕಾಲಕ್ರಮೇಣ ಬರುತ್ತೆ. ಆದರೆ ಫಸ್ಟಲ್ಲೇ ನೀವು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೋಬಾರ್ದು. ಆವಾಗ ಏನಾಗುತ್ತೆ, ಬಿಸ್ನೆಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಹೊರಟೋಗುತ್ತೆ. ಹಾಗಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಏನೋ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಏನದು ಅಕ್ಕಿ ಹಪ್ಪಳನೇ ಆಗಿರ್ಬೋದು ಅಥವಾ ಹೋಳಿಗೆನೇ ಆಗಿರ್ಬೋದು. ಮನೆಯಲ್ಲಿ ಮಾಡೋ ಅಂತಹ ಸ್ವೀಟು. ಇವತ್ತು ಹೋಳಿಗೆಗೆ ತುಂಬ ಡಿಮ್ಯಾಂಡ್ ಇದೆ, ಬೇಳೆ ಹೋಳಿಗೆಗೆಲ್ಲ. ಯಾಕಂದರೆ ಫಂಕ್ಷನ್ಗಳಿಗೆ ಬೇಳೆ ಹೋಳಿಗೆ ಮಾಡಿಸ್ಬಿಟ್ಟು ಅದ್ರ ಮೇಲೆ ಸೀಕರಣೆ ಹಾಕೋದು ಇವತ್ತಿರುವಂತಹ ಒಂದು ಟ್ರೆಂಡ್. ಸೊ ಆದಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಪ್ರಾಡಕ್ಟಲ್ಲಿ. ಲೋ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ಹಾಕಬಾರ್ದು. ಇವತ್ತು ಒಂದು ದಿನ ಹೋಗ್ಬಿಟ್ರೆ ಸಾಕು ಅಂತ ಇರಬಾರ್ದು. ನಾಳೆ ಅವರು ಹುಡ್ಕೊಂಡು ಬರೋ ಥರ ಇರಬೇಕು. ಸೊ ಆವತ್ತು ನಮಗೆ ಪ್ರಾಫಿಟ್ ಬರೋದು, ಆವತ್ತು ನಾವು ಬೆಳೆಯೋದಕ್ಕೆ ಸಾಧ್ಯ ಆಗೋದು. ನೀವು ಆದಷ್ಟು ನಿಮಗೆ ಏನೇ ಒಂದು ಆರ್ಡ್ರ್ ಬಂದ್ರೂ ಅಥವಾ ಆರ್ಡ್ರ್ ತೊಗೊಂಡ್ರೂ ನೀವು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂತ ಅಂದರೆ, ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಇರುತ್ತೆ, ಹಾಗೆಯೇ ಬಿಸ್ನೆಸ್ ಮಾಡಬೇಕು ಅನ್ನೋ ಮನಸ್ಸು ಇರುತ್ತೆ. ಬಟ್ ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಈಗ ಫುಡ್ ಪ್ರಾಡಕ್ಟ್ ಅಂತ ಬಂದಾಗ ಫುಡ್ ಪ್ರಾಡಕ್ಟಲ್ಲಿ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಯಾರು ನಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಈ ರೀತಿ ಎಲ್ಲ ಸಾಕಷ್ಟು ಕ್ವಶನ್ಸ್ಗಳಿರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ, ಇವಾಗ ನಾವು ಏನೇ ಒಂದು ಮಾಡೋದಾದ್ರೂ ನಾವು ಈಗ ನಮ್ಮಲ್ಲಿ ಒಂದು ರೆಸಿಪಿ ನಮಗೆ ಗೊತ್ತಿರುತ್ತೆ. ಸೊ ಅದನ್ನು ನೀವು ಲಿಸ್ಟ್ ಮಾಡಬೇಕು. ನಮಗೆ ಏನು ರೆಸಿಪಿ ಗೊತ್ತಿದೆ ಅದನ್ನು ಮಾರ್ಕೆಟಿಂಗ್ ಮಾಡುವಂತಹ ರೆಸಿಪಿಗಳನ್ನು ನೀವು ಹೇಳಬೇಕಾಗುತ್ತೆ. ಒಂದು ನೋಟ್ ಮಾಡ್ಕೊಳ್ಳಿ. ಮಾರ್ಕೆಟಿಂಗ್ ಮಾಡುವಂತಹ ರೆಸಿಪಿಗಳನ್ನು ಒಂದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಒನ್ ಟೈಮ್ ಮಾಡಿ, ನಿಮಗೆ ಗೊತ್ತಿರೋ ಒಂದು ಅಳತೆನಲ್ಲಿ. ಬಟ್ ಅಳತೆ ಇಟ್ಟು ಮಾಡಿ. ಒಂದು ಫಸ್ಟ್ ಟೈಮ್ ಏನು ಮಾಡ್ತೀರಾ ಅದನ್ನು ಅಳತೆ ಇಟ್ಟು ಮಾಡಿ. ಇನ್ ಕೇಸ್ ಅದೇನಾದರೂ ಫೇಲ್ ಆಯಿತು ಅಂತ ಅಂದರೆ, ಏನಕ್ಕೆ ಫೇಲ್ ಆಗಿದೆ, ಏನು ಆ್ಯಡ್ ಮಾಡ್ಬೋದು ಅಂತ ಹೇಳಿ ಸೆಕೆಂಡ್ ಟೈಮ್ ಅದನ್ನು ಮತ್ತೆ ರೀಟ್ರೈ ಮಾಡಿ. ಆವಾಗಲೂ ಫೇಲ್ ಆಯಿತು ಅಂದರೆ ಥರ್ಡ್ ಟೈಮ್ ಟ್ರೈ ಮಾಡಿ. ಲಾಸ್ ಆಗೋದೇನೂ ಇಲ್ಲ. ತಿನ್ನೋ ಐಟಮ್ ಅಂತ ಅಂದರೆ ತೀರಾ ಫೇಲ್ ಆಗೋ ಅಂಥದ್ದೇನೂ ಆಗಿರೋದಿಲ್ಲ. ಒಂದು ಮಟ್ಟಿಗೆ ಅದು ಸಕ್ಸಸ್ ಆಗಿರುತ್ತೆ. ಸೊ ತಿನ್ನೋ ಅಷ್ಟಾದರೂ ಇರುತ್ತೆ. ಮಾಡೋದ್ರಿಂದ ಮನೇಲೇ ತಿಂತಾರೆ ಬಿಟ್ಟರೆ ಅದು ಲಾಸ್ ಏನಾಗೋದಿಲ್ಲ. ಫಸ್ಟ್ ಟೈಮ್ ಫೇಲ್ ಆಗಿರುತ್ತೆ, ಸೆಕೆಂಡ್ ಟೈಮ್ ಒಂದು ಅಳತೆ ಸಿಕ್ಕಿರುತ್ತೆ, ಥರ್ಡ್ ಟೈಮಲ್ಲಿ ಪರ್ಫೆಕ್ಟ್ ಆಗಿರುತ್ತೆ.
ಸೊ ಅದನ್ನು ನೀವು ಪ್ರತಿ ಟೈಮು ಮಾಡಿದಾಗ್ಲೂ ಒಂದು ನೋಟ್ ಮಾಡಿ ಇಟ್ಕೋಬೇಕು. ಸುಮ್ಮನೆ ಒಟ್ಟು ಹಾಕ್ತಾ ಹೋಗೋದಲ್ಲ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಅದೆಲ್ಲ ಕರೆಕ್ಟ್ ಆಯಿತು ಅಂತ ಅನಿಸಿದ್ಮೇಲೆ ಥರ್ಡ್ ಟೈಮ್ ಮಾಡಿರ್ತೀರಲ್ಲ, ಅದನ್ನು ಫೈನಲೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಈ 2-3 ಥರ ನಿಮಗೆ ಪರ್ಫೆಕ್ಟ್ ಆಗೋವರೆಗೂ ಏನು ಮಾಡಿರ್ತೀರಾ ಅದನ್ನು ಮನೆಯಲ್ಲೇ ನೀವು ಶೇರ್ ಮಾಡಿ. ಆಮೇಲೆ ಏನು ಮಾಡ್ಬೋದು ಅಂತ ಹೇಳಿ ಸಜೆಷನ್ ಮನೆಯವ್ರ ಹತ್ರನೇ ತಗೊಳ್ಳಿ. ಅದೆಲ್ಲ ಆದಮೇಲೆ ನೀವು ಫೈನಲಿ ಒಂದು ಸತಿ ಕರೆಕ್ಟಾಗಿ ನೋಟ್ ಮಾಡ್ಕೊಂಡೇನೆ ನೆಕ್ಸ್ಟ್ ಟೈಮ್ ಮಾಡಿ ಆದಮೇಲೆ ಅದನ್ನು ನೀವು ಮನೆಯವ್ರ ಜೊತೆ ಶೇರ್ ಮಾಡೋದಲ್ಲ, ಹೊರಗಡೆ ನೀವು ಶೇರ್ ಮಾಡಬೇಕಾಗತ್ತೆ. ಹೊರಗಡೆ ಶೇರ್ ಮಾಡಿ ಆಮೇಲೆ ಹೇಗಿದೆ ರೆಸಿಪಿ ಅನ್ನೋದನ್ನು ಅವ್ರ ಹತ್ರ ಕೇಳಿ, ಆಮೇಲೆ ಇದನ್ನು ಮಾರ್ಕೆಟಿಂಗ್ ಮಾಡ್ಬೋದಾ ಅಂತ ಹೇಳಿ ಅವ್ರ ಹತ್ರನೇ ಕನ್ಫರ್ಮ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಿಜವಾಗ್ಲೂ ನೀವು ಹಳ್ಳಿ ಕಡೆ ಊರು ಮನೆಯಲ್ಲಿ ಈ ಥರ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ತೀರಾ ಅಲ್ವಾ? ಸೊ ಸಾಕಷ್ಟು ಜನ ಅದನ್ನು ಒಪ್ಕೊಳ್ಳೋದಿಲ್ಲ. ಚೆನ್ನಾಗಿದ್ರೂ ಕೂಡ ಸ್ವಲ್ಪ ಜಲಸಿ ಫೀಲ್ ಆಗ್ತಾರೆ. ಬಟ್ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಕ್ಕಿರುತ್ತೆ ಅಲ್ವಾ? ಸೊ ಅದ್ರ ಬೇಸ್ ಮೇಲೆ ನೀವು ಅದನ್ನು ಸ್ಟಾರ್ಟ್ ಮಾಡಿ. ಫಸ್ಟಿಗೆ ನೀವು ತುಂಬ ದೊಡ್ಡ ಒಂದು ಕ್ವಾಂಟಿಟಿನ ತೊಗೊಳೋದಕ್ಕೆ ಹೋಗಬೇಡಿ, ಆರ್ಡ್ರ್ಗಳು ತೊಗೊಳೋದಕ್ಕೆ ಹೋಗಬೇಡಿ. ಫಸ್ಟು ನೀವು ಒಂದು ಹೋಳಿಗೆನೇ ಮಾಡ್ತಾ ಇದ್ದೀರಾ, ಒಬ್ಬಟ್ಟು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಒಬ್ಬಟ್ಟಿಗೆ ಫಸ್ಟು ನೀವು 50 ಆರ್ಡ್ರ್ ತೊಗೊಳ್ಳಿ, ಆಮೇಲೆ 100 ಆರ್ಡ್ರ್ ತೊಗೊಳ್ಳಿ. ಅಂದರೆ ನಿಮ್ಮ ಒಂದು ಬರ್ಕೊಂಡಿರೋ ಅಂತಹ ರೆಸಿಪಿ ಏನಿದೆ, ಸೊ ಅಳತೆ ಏನಿದೆ ಅಳತೆನ ಡಬಲ್ ಮಾಡ್ತಾ ಹೋಗಬೇಕು. ಆ ಡಬಲ್ ಪರ್ಫೆಕ್ಟ್ ಆದಮೇಲೆ ಅದನ್ನು ತ್ರಿಬಲ್ ಮಾಡಿ. ಸೊ ಈ ರೀತಿ ನೀವು ಹೈಕ್ ಮಾಡ್ತಾ ಹೋಗಬೇಕು. ಒಂದೇ ಸತಿ ಒಂದು ಸತಿ ಮಾಡಿಬಿಟ್ಟು ಒಂದು 20 ಹೋಳಿಗೆ ಮಾಡಿದ್ದೆ, ಒಬ್ಬಟ್ಟು ಮಾಡಿದ್ದೆ, ಅದು ಚೆನ್ನಾಗಿ ಬಂತು ಅಂದಿದ ತಕ್ಷಣ ಒಂದೇ ಸತಿ ಹೋಗ್ಬಿಟ್ಟು 2000 3000 ಆರ್ಡ್ರ್ ತೊಗೊಳ್ಳೋದಲ್ಲ. ಅಷ್ಟಾದಮೇಲೆ ಒಂದು 50 ಆರ್ಡ್ರ್ ತೊಗೊಳ್ಳಿ, 100 ಆರ್ಡ್ರ್ ತೊಗೊಳ್ಳಿ. ಅದು ಪರ್ಫೆಕ್ಟ್ ಆಗ್ತಾ ಇದೆ ಅಂತ ಅನಿಸಿದ್ಮೇಲೆ ಒಂದು 200 300 ಈ ರೀತಿ ನೀವು ಹೈಕ್ ಮಾಡ್ಕೊಂಡು ಹೋಗಬೇಕು. ಸೊ ಪ್ರತಿ ಸತಿ ನೀವು ಮಾಡಿದಾಗ್ಲೂ ನೀವು ಎಷ್ಟೇ ಪರ್ಫೆಕ್ಟಾಗಿ ಮಾಡಿದರೂ ಒಂದಲ್ಲ ಒಂದು ಟೈಮು ನಿಮಗೆ ಸ್ವಲ್ಪ ಎಲ್ಲೋ ಮಿಸ್ ಆಗುತ್ತೆ. ಆವಾಗ ಡಿಸಪಾಯಿಂಟ್ ಆಗಬಾರ್ದು. ಅದನ್ನು ನೀವು ಕರೆಕ್ಟ್ ಮಾಡೋ ಹಾಗಿರಬೇಕು. ಇನ್ ಕೇಸ್ ನೀವು ಆರ್ಡರ್ ತೊಗೊಂಡಾಗ ಏನಾದರೂ ಪ್ರಾಬ್ಲಮ್ಗಳಾಯಿತು, ಒಂದು 10% 15% ಪ್ರಾಬ್ಲಮ್ ಆಯಿತು ಅಂತ ಅಂದಾಗ ನೀವು ಅವರಿಗೆ ಮಾರ್ಜಿನ್ ಬಿಟ್ಕೊಡೋ ಥರ ಇರಬೇಕು. ಫಸ್ಟಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ಅವರಲ್ಲಿ ಒಳ್ಳೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕಾಗತ್ತೆ. ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು. ನಿಮ್ಮ ಮೇಲೆ ಅವ್ರಿಗೆ ಟ್ರಸ್ಟ್, ನಂಬಿಕೆ ಬರೋ ಹಾಗೆ ನೀವು ಫಸ್ಟು ಮೇಂಟೈನ್ ಮಾಡಬೇಕು. ಅದೆಲ್ಲ ಪರ್ಫೆಕ್ಟ್ ಆಗಿರಬೇಕು. ಆಮೇಲೆ ಸೊಸೈಟಿನಲ್ಲಿ ಒಳ್ಳೆ ನೀವು ರಿಲೇಷನ್ಶಿಪ್ನ ಮೇಂಟೈನ್ ಮಾಡಿದಾಗ ಜನ ನಿಮ್ಮನ್ನು ಹುಡ್ಕೊ ಬರ್ತಾರೆ, ಆರ್ಡ್ರ್ಗಳು ಸ್ಟಾರ್ಟ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಟ್ರಯಲ್ಗೆ ಅಂತ ಮನೇಲಿ ಮಾಡ್ಕೊಂಡಿರ್ತಾರೆ, ಬಟ್ ಹೊರಗಡೆ ಕೊಡಲ್ಲ ಅದನ್ನು. ಮನೆಯವರು ಇಷ್ಟು ಚೆನ್ನಾಗಿರೋದನ್ನ ಹೊರಗೆ ಕೊಡಬೇಕಲ್ಲ ಅಂತ ಹೇಳಿಬಿಟ್ಟು ಅದನ್ನು ಮನೆಯವರಿಗೆ ರಿಲೇಷನ್ನಲ್ಲೇ ಶೇರ್ ಮಾಡಿಬಿಟ್ಟು ಮನೆಯವರೇ ತಿಂದು ಖಾಲಿ ಮಾಡಿಕೊಂಡು ನಾವು ಆರ್ಡ್ರ್ ಮಾಡ್ತೀವಿ ಏನೋ ಆರ್ಡ್ರ್ಗಳು ತೊಗೋತೀವಿ, ನಾವು ಪ್ರಾಡಕ್ಟ್ಗಳು ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ಸತಿ ನೀವು ಯೋಚನೆ ಮಾಡಿ, ನಿಮ್ಮನ್ನು ನಂಬಿ ಒಂದು ಫಂಕ್ಷನ್ಗೆ 200-300 ಆರ್ಡ್ರ್ಗಳನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ಅಂದರೆ ಅವರಲ್ಲೂ ಒಂದು ಭಯ ಇರುತ್ತೆ. ಹಳೇಬರಾದರೆ ಅದರಲ್ಲಿ ಒಂದು ಕ್ಲಾರಿಟಿ ಅನ್ನೋದಿರುತ್ತೆ, ಹೆದರೋದಿಲ್ಲ. ಬಟ್ ಹೊಸಬರಾಗಿದ್ದಾಗ ಹೇಗೆ ಮಾಡ್ತಾರೋ ಏನು ಮಾಡ್ತಾರೋ ಲಾಸ್ಟಲ್ಲಿ ಕೈ ಎತ್ತಿಬಿಟ್ರೆ ಏನಪ್ಪ ಅನ್ನೋದೊಂದು ಭಯ ಇರುತ್ತೆ. ಹಾಗಾಗಿ ನೀವು ಪ್ರಾಡಕ್ಟ್ಗಳು ಮಾಡಿದಾಗ ನಿಮ್ಮ ರೆಸಿಪಿ ಏನಿರುತ್ತೆ ಅದನ್ನು ನೀವು ಫ್ರೀಯಾಗಿ ಹೊರಗಡೆ ಶೇರ್ ಮಾಡಿ. ಸೊ ಅಲ್ಲಿಂದ ಬಾಯಿಂದ ಬಾಯಿಗೆ ನಿಮ್ಮ ಒಂದು ಮಾರ್ಕೆಟಿಂಗು ಸ್ಪ್ರೆಡ್ ಆಗುತ್ತೆ. ಹಾಗೆಯೇ ಆರ್ಡ್ರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ಟಾರ್ಟಿಂಗಲ್ಲಿ ಆರ್ಡ್ರ್ಗಳು ಏನು ಬರುತ್ತೆ ಆ ಟೈಮಲ್ಲಿ ನಿಮ್ಮ ಪ್ರಾಡಕ್ಟ್ಗಳಿಗೆ ಒಂದೇ ಸತಿ ನೀವು ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದಲ್ಲ, ಮೀನ್ಸ್ ಪ್ರೈಸ್ಗಳನ್ನು ಹೈಕ್ ಮಾಡೋದಲ್ಲ. ಸಾಕಷ್ಟು ಕಡಿಮೆನಲ್ಲಿ ಒಂದು ಪ್ರೈಸ್ನ ಕ್ರಿಯೇಟ್ ಮಾಡಿ ನೀವು ಕೊಡಬೇಕು. ನಿಮಗೆ ಸ್ಟಾರ್ಟಿಂಗಲ್ಲಿ ಪ್ರಾಫಿಟ್ ಸಿಗದಿದ್ರೂ ಪರವಾಗಿಲ್ಲ, ಜಾಸ್ತಿ ಪ್ರಾಫಿಟ್ ಸಿಗದಿದ್ರೂ ಪರವಾಗಿಲ್ಲ, ಅಥವಾ ಪ್ರಾಫಿಟ್ಟೇ ಸಿಗದಿದ್ರೂ ಪರವಾಗಿಲ್ಲ. ಬಟ್ ನೀವು ಹಾಕಿರೋ ಅಸಲು ಮಾತ್ರ ಕಡಿಮೆ ಮಾಡಿಕೊಂಡು ನೀವು ಕೊಡೋಕೆ ಹೋಗಬೇಡಿ. ಹಾಕಿರೋ ಅಸಲನ್ನು ನೀವು ಬರೋ ಥರ ನೀವು ಮಾರ್ಕೆಟಿಂಗ್ ಪ್ರೈಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಿಮ್ಮ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆದಮೇಲೆ ನೀವು ಬೇಕಾದರೆ ಪ್ರಾಡಕ್ಟಿಗೆ ಒಂದು ಒಳ್ಳೆ ಪ್ರೈಸ್ನ ಕ್ರಿಯೇಟ್ ಮಾಡಿ ನೀವು ಒಳ್ಳೆ ಮಾರ್ಜಿನ್ನ ಇಟ್ಕೊಳ್ಳಿ. ಆದರೆ ಸ್ಟಾರ್ಟಿಂಗಲ್ಲೇ ಆ ಥರ ಬೇಡ. ಆಮೇಲೆ ನೀವೊಂದು ಪ್ರಾಡಕ್ಟ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಇವಾಗ ಒಂದು ಪ್ರಾಡಕ್ಟ್ನ ಮಾಡ್ತಾ ಇದ್ದೀರಾ, ನಿಮಗೆ ಫಸ್ಟ್ ಆರ್ಡ್ರ್ ಬಂದಿದೆ, ಸೆಕೆಂಡ್ ಆರ್ಡ್ರ್ ಬಂದಿದೆ ಅಂದಿದ ತಕ್ಷಣ ಒಂದೇ ಸತಿ ನೀವು ಹೋಗ್ಬಿಟ್ಟು ಅದಕ್ಕೆ ಬೇಕಾಗಿರೋ ಏನು ದೊಡ್ಡ ದೊಡ್ಡ ಐಟಮ್ಸ್ಗಳಿಗೆ ಇನ್ವೆಸ್ಟ್ ಮಾಡಿ ತೊಗೊಂಬರೋದಲ್ಲ. ಫಸ್ಟು ನಿಮಗೆ ಆರ್ಡ್ರ್ಗಳು ಬರ್ತಾ ಇದೆ ಅಂತ ಅಂದಾಗ ಒಂದು 4-5 ಸತಿ ಆ ಆರ್ಡ್ರ್ಗಳು ರಿಟರ್ನ್ ಬರೋವರೆಗೂ ನೀವು ನಿಮ್ಮ ಮನೇಲಿರುವಂತಹ ಪ್ರಾಡಕ್ಟ್ಗಳಿಗೆ ನೀವು ನಿಮ್ಮ ಮನೇಲಿರುವಂತಹ ಐಟಮ್ಗಳನ್ನು ಯೂಸ್ ಮಾಡಿಕೊಂಡು ಮಾಡಿ. ಸ್ವಲ್ಪ ಎಫರ್ಟ್ ಆಗುತ್ತೆ, ಆಮೇಲೆ ಕಷ್ಟನೂ ಅನಿಸುತ್ತೆ.
ಪರವಾಗಿಲ್ಲ. ಫಸ್ಟು ನೀವು ಮ್ಯಾನ್ಯುಯಲ್ ಆಗಿ ಮಾಡಿ, ಆಮೇಲೆ ನಿಮ್ಮ ಹತ್ರ ಇರುವಂತಹ ಒಂದು ಪ್ರಾಡಕ್ಟ್ ಮಾಡಲಿಕ್ಕೆ ಏನೇನೆಲ್ಲ ಐಟಮ್ಸ್ಗಳು ಬೇಕಾಗಿರುತ್ತೆ ನಿಮ್ಮ ಹತ್ರ ಇರೋದ್ರಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ. ಅದು ಸಾಕಾಗಿಲ್ಲ ಅಂತ ಅಂದರೆ ನೀವು ಅಕ್ಕಪಕ್ಕದ ಮನೆಯಿಂದನಾದರೂ ತೊಗೊಂಡು ಬಂದು ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಬಿಸ್ನೆಸ್ಗಳನ್ನು ಡೆವಲಪ್ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲೇ ಆರ್ಡ್ರ್ ಬಂತು ಅಂತ ಹೇಳಿ ಹೊಸ ಹೊಸ ಏನೋ ಐಟಮ್ಗಳನ್ನು ಪರ್ಚೇಸ್ ಮಾಡಿಕೊಂಡು ತರೋ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದಾದಮೇಲೆ ನಿಮಗೆ ಯಾವಾಗ ಆರ್ಡ್ರ್ ಬರುತ್ತೆ, ಆ ಆರ್ಡ್ರ್ ಬಂದು ನೀವು ಪ್ರಾಡಕ್ಟ್ನೆಲ್ಲ ಕರೆಕ್ಟಾಗಿ ಮಾಡಿಕೊಟ್ಟ ಮೇಲೆ ನೆಕ್ಸ್ಟ್ ನೀವು ಪ್ಯಾಕಿಂಗ್ ಕಡೆ ತುಂಬ ಗಮನ ಹರಿಸ್ಬೇಕಾಗತ್ತೆ. ಏಕೆಂದರೆ ನೀವೆಲ್ಲ ಪ್ರಾಡಕ್ಟ್ ಚೆನ್ನಾಗಿ ಮಾಡಿರ್ತೀರಾ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಬಟ್ ಪ್ಯಾಕಿಂಗ್ ಚೆನ್ನಾಗಿರೋದಿಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಯಾರಿಗಾದ್ರೂ ನೋಡಿದವರಿಗೆ ಆ ಐಟಮ್ನ ತಿನ್ನಬೇಕು ಅಂತ ಅನ್ನಿಸ್ಬೇಕು. ಅದನ್ನು ಬಿಟ್ಟು ನೋಡಿದ ತಕ್ಷಣ ಪ್ಯಾಕಿಂಗಲ್ಲೇ ಫೇಲ್ ಆಗಿಬಿಟ್ಟು ಇದನ್ನು ಮುಟ್ಟೋದಕ್ಕೂ ಅವರು ಹೆಸಿಟೇಟ್ ಮಾಡಿಕೊಂಡ್ರು ಅಂತ ಅಂದರೆ ನೀವು ಹಾಕಿರೋಂಥ ಎಫರ್ಟಿಗೆ ಏನೇ ಒಂದು ಲಾಭ ಇಲ್ಲದೆ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಾಡಕ್ಟ್ ಕರೆಕ್ಟ್ ಆಗಿದ ತಕ್ಷಣ ನೀವು ಫಸ್ಟು ಪ್ಯಾಕಿಂಗ್ ಕಡೆ ಗಮನ ಕೊಡಬೇಕಾಗತ್ತೆ. ಆಯಿತಾ? ಇದಾದಮೇಲೆ ನೀವು ಲೋಕಲ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಒಂದು ಮಟ್ಟಿಗೆ ಹೋಗ್ತಾ ಇದೆ ಅಂತ ಅಂದಿದ ತಕ್ಷಣ ನಿಮಗೆ ಯಾವಾಗ ಒಂದು ಸಣ್ಣ ಕ್ಲಾರಿಟಿ ಸಿಗುತ್ತೆ ಆ ತಕ್ಷಣ ನೀವು ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೊಳ್ಳಿ. ಮೀನ್ಸ್ ಇವಾಗ ಫ್ಯಾಸಿ ಇವಾಗ ಫುಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದಿದ ತಕ್ಷಣ FSSAI ಬರುತ್ತಲ್ಲ, ಸೊ ಅದು ತುಂಬ ಮುಖ್ಯ ಆಗುತ್ತೆ. ಫ್ಯಾಸಿ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕಾಗತ್ತೆ. ಅದಾದಮೇಲೆ ಉದ್ಯಮ್ ಸರ್ಟಿಫಿಕೇಟ್, ಅದಾದಮೇಲೆ ನಿಮ್ಮ ಊರಲ್ಲಿ ಏನು ಮಾಡ್ತಾ ಇದ್ದೀರಾ ಗ್ರಾಮ ಪಂಚಾಯತಿ ಇದೆ, ಸೊ ಅಲ್ಲಿಂದ ನಿಮಗೆ ಲೈಸೆನ್ಸ್ನ ಕೊಡ್ತಾರೆ, ಅದನ್ನು ಕೂಡ ನಾವು ತೊಗೊಂಬಂದು ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಮೇಯ್ನ್ ಆಗುತ್ತೆ. ಇದೆಲ್ಲ ಆದಮೇಲೆ ಲೋಕಲ್ ಮಾರ್ಕೆಟಿಂಗ್ ಜೊತೆ ನೀವು ಒಂದು ಒಳ್ಳೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಿಕೊಂಡು ಲೋಕಲ್ ಮಾರ್ಕೆಟಿಂಗ್ನ ನೀವು ಡೆವಲಪ್ ಮಾಡ್ಕೊಳ್ಳಿ. ಸೊ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದಷ್ಟು ನೀವು ಪೇಷನ್ಸಲ್ಲಿ ನೀವು ಕಾಯ್ತಾ ಹೋದ್ರಿ ಅಂತ ಅಂದರೆ ಒಳ್ಳೆ ಗೋಲ್ನ ರೀಚ್ ಮಾಡ್ಬೋದು, ಒಳ್ಳೆ ಮಾರ್ಕೆಟಿಂಗ್ನ ಕ್ರಿಯೇಟ್ ಮಾಡ್ಬೋದು, ಒಳ್ಳೆ ಡಿಮ್ಯಾಂಡ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟು ನಿಮ್ಮ ಪ್ರಾಡಕ್ಟ್ನ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕಾಗತ್ತೆ. ಎಷ್ಟೋ ಜನನ ನೋಡಿದ್ದೀನಿ ನಾವು ಟ್ರೈನಿಂಗಿಗೆ ಹೋದಾಗ ಅಥವಾ ಯಾರೇ ಒಂದು ಪ್ರಾಡಕ್ಟ್ನ ಸೇಲ್ ಮಾಡಬೇಕಂದ್ರೂ ಅವರು ಇನ್ನೂ ಏನೂ ಸ್ಟಾರ್ಟ್ ಮಾಡಿರಲ್ಲ. ಅವರು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಅವರಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದರೆ ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡೋದು ಹೇಗೆ. ತುಂಬ ಟೆನ್ಷನ್ ಕೊಡೋ ಅಂಥದ್ದು, ಹಾಗೆ ಟೆನ್ಷನ್ ತಗೊಳ್ಳೋ ಅಂಥದ್ದು ಒಂದು ಅಂತ ಅಂದರೆ ಅದು ನಮ್ಮ ಪ್ರಾಡಕ್ಟ್ ಮಾರ್ಕೆಟಿಂಗ್ ಹೇಗೆ. ನಾನು ಒಂದು ಕ್ಲಿಯರಾಗಿ ಹೇಳ್ತೀನಿ, ನಮ್ಮ ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಅಂದರೆ ಅದು ನಮಗೆ ಗೊತ್ತಿರಬೇಕು. ಯಾಕೆ ಅಂತ ಅಂದರೆ ಎಲ್ಲರೂ ಮನುಷ್ಯರು. ನಾವು ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇರೋದು ಮನುಷ್ಯರಿಗೆ ಮಾತ್ರ, ಬೇರೆ ಯಾರಿಗೂ ಅಲ್ಲ. ನಾವು ನಮ್ಮ ಪ್ರಾಡಕ್ಟ್ನ ಏನು ಮಾಡಿದ್ದೀವಿ, ಹೇಗೆ ಮಾಡಿದ್ದೀವಿ, ಎಷ್ಟು ಪ್ರಮಾಣದಲ್ಲಿ ಒಂದು ಐಟಮ್ಗಳನ್ನು ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ನಾವು ಯಾರಿಗೂ ಹೆದರಬೇಕಾಗಿಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಕಾಗಿಲ್ಲ, ಹಾಗೆ ಹೆಸಿಟೇಟ್ ಮಾಡ್ಕೋಬೇಕಾಗಿಲ್ಲ. ಲೋಕಲ್ನಲ್ಲಿ ಮಾರ್ಕೆಟಿಂಗ್ ಆಗಿದೆ, ಲೋಕಲ್ನಲ್ಲಿ ಸೇಲ್ ಆಗ್ತಿದೆ ಅಂತ ಅಂದರೆ ಜನ ನಮ್ಮ ಪ್ರಾಡಕ್ಟ್ನ ಇಷ್ಟಪಟ್ಟಿದ್ದಾರೆ ಅಂತ. ಸೊ ಆಗ ನಾವು ಮಾರ್ಕೆಟ್ಗೆ ಹೋಗೋದಕ್ಕೆ ರೆಡಿ ಇದ್ದೀವಿ ಅನ್ನೋದು ನಾವು ಕ್ಲಿಯರ್ ಮಾಡ್ಕೋಬೇಕು. ಸೊ ಆ ಟೈಮಲ್ಲಿ ಮಾರ್ಕೆಟ್ಗೆ ಹೋದಾಗ ನಾವು ನಮ್ಮ ಪ್ರಾಡಕ್ಟ್ನ ಎಲ್ಲಿ ಸೇಲ್ ಮಾಡ್ತಾ ಇದ್ದೀವಿ, ಸೊ ಆ ಕಸ್ಟಮರ್ ನಮ್ಮ ಹತ್ರ ಏನು ಕೇಳ್ತಾರೆ ಅವ್ರ ಜೊತೆ ನಾವು ಆನ್ಸರ್ ಮಾಡೋದಕ್ಕೆ ಎಬಿಲಿಟಿ ಇರಬೇಕು. ಏನೇ ಕೇಳಲಿ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಏನೇ ಕೇಳಿದ್ರು ಮುಕ್ತವಾಗಿ ಅವ್ರ ಹತ್ರ ಮನಸ್ಸು ಬಿಚ್ಚಿ ಬಾಯಿ ಬಿಟ್ಟು ಹೇಳಬೇಕು. ಮನಸ್ಸು ಬಿಚ್ಚಿ ಅದಕ್ಕೆ ಆನ್ಸರ್ ಮಾಡಬೇಕು. ಹೆದರ್ಕೋಬಾರ್ದು, ನರ್ವಸ್ ಆಗಬಾರ್ದು, ಭಯ ಪಡಬಾರ್ದು. ಸೊ ಅವ್ರ ಹತ್ರ ಮಾರ್ಕೆಟಿಂಗ್ ಮಾಡಿ ಆಮೇಲೆ ನೀವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ, ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟಿಗೆ ನೀವು ಒಂದು ಐಟಮ್ನ ಮಾರ್ಕೆಟಿಂದ ತಂದು ಅದನ್ನು ಸೇಲ್ ಮಾಡಿ ಅಂಗಡಿ ಬಾಕ್ಲವರೆಗೂ ತೊಗೊಂಡೋಗೋವರೆಗೂ ಅದಕ್ಕೆ ಏನೇನು ಕಾಸ್ಟ್ ಆಗುತ್ತೆ, ಸೊ ಅದು ಪ್ರತಿಯೊಂದು A to Z ನೀವು ಫಸ್ಟ್ ನೋಟ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಅದಕ್ಕೆ ನೀವು ಕಾಸ್ಟಿಂಗ್ ಮಾಡ್ಕೊಂಡಿರಬೇಕು, ಎಕ್ಸ್ಪೆನ್ಸಸ್ ಕಾಸ್ಟಿಂಗ್. ಸೊ ಇದೆಲ್ಲ ನೀವು ಕ್ಲಿಯರ್ ಕಟ್ಟಾಗಿ ಮಾಡ್ಕೊಂಡಿರ್ಬೇಕಾಗತ್ತೆ. ಆಮೇಲೆ ನಿಮ್ಮ ಪ್ರಾಡಕ್ಟಿಗೆ MRP ರೇಟ್ ಏನಿರುತ್ತೆ ಅದನ್ನು ನೀವೇ ಫಿಕ್ಸ್ ಮಾಡಬೇಕು. ಸುಮ್ಮನೆ ಒಟ್ಟು ನಾನು ತೊಗೊಂಡೋಗಿ ಕೊಡ್ತೀನಿ, ನನ್ನ ರೇಟ್ ನಾನು ಹೇಳ್ತೀನಿ, ಅಂಗಡಿಯವನು ಅದನ್ನು ಸೇಲ್ ಮಾಡ್ಕೊತಾನೆ ಅನ್ನೋದಲ್ಲ. MRP ರೇಟನ್ನು ನಿಮ್ಮ ಪ್ರಾಡಕ್ಟಿಗೆ ನೀವೇ ಫಿಕ್ಸ್ ಮಾಡಿರಬೇಕು.
ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ ಅಂಗಡಿಯವನಿಗೆ ನೀವು ಹೆಚ್ಚಿನ ಒಂದು ಡಿಸ್ಕೌಂಟ್ನ ಬಿಟ್ಕೊಡ್ಬೇಕಾಗತ್ತೆ. ಯಾಕಂತ ಅಂದರೆ ಇವಾಗ ಕೆಲವೊಂದು ಪ್ರಾಡಕ್ಟ್ಗಳು ಆಲ್ರೆಡಿ ಮಾರ್ಕೆಟಲ್ಲಿ ಬಂದಿರುತ್ತೆ, ಹಳೇದಾಗಿರುತ್ತೆ, ಪಾಪ್ಯುಲಾರಿಟಿ ತೊಗೊಂಡಿರುತ್ತೆ. ಸೊ ಅದನ್ನು ಜನನೇ ಹುಡ್ಕೊಂಬಂದು ಬಾಯ್ಬಿಟ್ಟು ಕೇಳಿ ಅದನ್ನು ತೊಗೊಂಡೋಗ್ತಾರೆ. ಅದಕ್ಕೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ಬಟ್ ನಮ್ಮ ಪ್ರಾಡಕ್ಟನ್ನು ನಾವು ಹೊಸದಾಗಿ ಮಾರ್ಕೆಟಿಂಗಿಗೆ ತಗೊಂಡು ಹೋದಾಗ ಅದರ ಪರಿಚಯನೇ ಜನಕ್ಕಿರೋದಿಲ್ಲ. ಹಾಗೆ ನಾವು ಏನು ಹಾಕಿದ್ದೀವಿ, ಎಷ್ಟು ಹಾಕಿದ್ದೀವಿ, ಅದ್ರ ಟೇಸ್ಟ್ ಹೇಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಒಂದು ಪರಿಚಯನ ಮಾಡಿಕೊಡ್ಬೇಕು ಅಂತ ಅಂದಾಗ ಬ್ರ್ಯಾಂಡ್ ಆಗಿರುವಂತಹ ಪ್ರಾಡಕ್ಟ್ ಜೊತೆ ನಾವು ಪೈಪೋಟಿ ಮಾಡಬಾರ್ದು. ನಮ್ಮ ಆ ಬ್ರ್ಯಾಂಡ್ ಆಗಿರುವಂತಹ ಐಟಮ್ಗಿಂತ ಸ್ವಲ್ಪ ಲೋ ಪ್ರೈಸಲ್ಲೇ ನಾವು ಇಡಬೇಕಾಗತ್ತೆ. ಯಾಕಂತ ಅಂದರೆ ಜನ ಒಂದು ಕಡಿಮೆ ಇದೆ ಅಂತ ಉದ್ದೇಶಕ್ಕೋಸ್ಕರನಾದರೂ ಅವರು ಅದನ್ನು ತಗೊಂಡು ಯೂಸ್ ಮಾಡೋ ಹಾಗಿರಬೇಕು. ಅವ್ರು ಯಾವಾಗ ನಮ್ಮ ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡಿ ಆವಾಗ ನಮ್ಮ ಪ್ರಾಡಕ್ಟಿಗೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ನೋಡಿ, ಆವಾಗ ನೀವು ಅದನ್ನು ಹೈಕ್ ಮಾಡಬೇಕು. ಸ್ಟಾರ್ಟಿಂಗಲ್ಲೇ ಪ್ರಾಫಿಟ್ನ ನೋಡೋಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲೇ ಪ್ರಾಫಿಟ್ನ ನೋಡೋಕೆ ಹೋದರೆ ಆಮೇಲೆ ನಿಮ್ಮ ಪ್ರಾಡಕ್ಟ್ ಲಾಸಲ್ಲಿ ಹೋಗುತ್ತೆ, ಹಾಗೆ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಲ್ಲ. ಸ್ಟಾರ್ಟಿಂಗಲ್ಲಿ ನೀವು ನಿಮ್ಮ ಪ್ರಾಫಿಟ್ನ ಬಿಟ್ಕೊಡ್ಬೇಕಾಗತ್ತೆ ಮಾರ್ಕೆಟಿಗೆ. ಓಕೆನಾ? ಆಮೇಲೆ ಅಂಗಡಿಯವ್ರು ಏನಿರ್ತಾರೆ, ಸೇಲ್ ಮಾಡ್ತಾರೆ, ಸೊ ಅವರಿಗೆ ನೀವು ಒಂದು ಒಳ್ಳೆ ಮಾರ್ಜಿನ್ನ ಬಿಟ್ಕೊಡ್ಬೇಕಾಗತ್ತೆ. ರೀಸನ್ ಏನು ಅಂತ ಅಂದರೆ, ಸೊ ಆಲ್ರೆಡಿ ಪ್ರಾಡಕ್ಟ್ ಯಾವುದೋ ಒಂದು ಮಾರ್ಕೆಟಿಂಗ್ ಆಗಿದೆ, ಬ್ರ್ಯಾಂಡ್ ತೊಗೊಂಡಿದೆ ಅಂತ ಅಂದರೆ ಅದನ್ನು ಜನ ಕೇಳ್ಕೊಬರ್ತಾರೆ. ಸೊ ಆ ಟೈಮಲ್ಲಿ ಅಂಗಡಿ ಅವನಿಗೂ ಕಷ್ಟ ಆಗೋದಿಲ್ಲ, ಅವ್ರು ಕೇಳಿದ್ದನ್ನು ಕೊಡ್ತಾರೆ. ಬಟ್ ನಿಮ್ಮ ಒಂದು ಪ್ರಾಡಕ್ಟನ್ನು ಅವರು ಕಸ್ಟಮರ್ಗೆ ಕನ್ಸ್ಯೂಮರ್ಗಳಿಗೆ ಒಂದು ಪರಿಚಯನ ಮಾಡಿಸ್ಬೇಕು, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದಾಗ ಅವ್ರಿಗೂ ಒಂದು ಪೇಷನ್ಸ್ ಬೇಕಿರುತ್ತೆ, ಟೈಮ್ ಬೇಕಿರುತ್ತೆ. ಹಾಗೆ ನಿಮ್ಮ ಪ್ರಾಡಕ್ಟ್ ಮೇಲೆ ಅವ್ರಿಗೊಂದು ಆಸಕ್ತಿ ಇರಬೇಕು. ಸೊ ಈ ಆಸಕ್ತಿ ಎಲ್ಲಿಂದ ಬರುತ್ತೆ ಅಂತ ಅಂದರೆ ನೀವು ನಿಮ್ಮ ಪ್ರಾಡಕ್ಟಿಗೆ ಒಳ್ಳೆ ಮಾರ್ಜಿನ್ನ ನೀವು ಕೊಟ್ಟಿರಬೇಕು. ಕೊಟ್ಟಿದ್ದಾಗ ಅವರು ಆ ಪ್ರಾಡಕ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ಹಾಗೆ ಜನಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಸೊ ಇದು ಯಾವುದೂ ಇಲ್ದಿರ ನೀವು ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಅಂದರೆ ಕಷ್ಟ. ಎಷ್ಟೋ ಜನ ಹಾಗೇನೆ ನಾವೊಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ, ಅಷ್ಟು ಕೊಡೋಣ, ಇಷ್ಟು ಕೊಡೋಣ, ಹಂಗೆ ಕೊಡೋಣ, ಹಿಂಗೆ ಕೊಡೋಣ ಅಂತಾರೆ. ನೋ, ತಪ್ಪು. ನಮ್ಮ ಪ್ರಾಡಕ್ಟ್ ಡಿಮ್ಯಾಂಡ್ ಕ್ರಿಯೇಟ್ ಆಗೋವರೆಗೂ ನಾವು ಡಿಮ್ಯಾಂಡ್ನ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು. ಪರಿಚಯ ಮಾಡಿಕೊಡ್ಬೇಕು ಅಂತ ಅಂದರೆ ನಾವು ಅಮೌಂಟಲ್ಲಿ ಪ್ರೈಸ್ ಏನಿದೆ ಸೊ ಅದರಲ್ಲಿ ವೇರಿಯೇಷನ್ಸ್ ಮಾಡಬೇಕಾಗತ್ತೆ. ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಸ್ಟಾರ್ಟಿಂಗಲ್ಲಿ ನಾವು ಅಂಗಡಿಯವರಿಗೆ ಎಷ್ಟು % ಮಾರ್ಜಿನ್ ಕೊಡಬೇಕಾಗತ್ತೆ? ಅವರು ಹೊಸದೊಂದು ಪ್ರಾಡಕ್ಟ್ ಅಂತ ಅಂದಿದ ತಕ್ಷಣ 25ರಿಂದ 30% ಅವರು ಮಾರ್ಜಿನ್ನ ಕೇಳ್ತಾರೆ. ಅನಿವಾರ್ಯತೆ, ಬಿಟ್ಕೊಡ್ಲೇಬೇಕು. ಈಗ ನಿಮ್ಮದು ಏನು ಎಕ್ಸ್ಪೆನ್ಸಸ್ ಕಾಸ್ಟ್ ಹಾಕಿರ್ತೀರ, ನೀವು ಕೌಂಟ್ ಮಾಡಿರ್ತೀರ, ಸೊ ಅದರಿಂದ ಕ್ಯಾಲ್ಕುಲೇಷನ್ ಮಾಡಬೇಕು. ಟೋಟಲ್ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಮೇಲೆ 30% ಅಂಗಡಿಯವ್ರಿಗೆ ಅಂತ ಇಡಿ. ಸೊ ಅದಾದಮೇಲೆ ನಿಮ್ಮ ಮಾರ್ಜಿನ್ನು ಒಂದು 5ರಿಂದ 10% ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ. 5ರಿಂದ 10% ಮಾರ್ಜಿನ್ನು ನೀವು ಇಟ್ಕೊಂಡು ಉಳಿದಿದ್ದನ್ನು ನೀವು ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ MRP ರೇಟ್ ಹಾಕಿಬಿಟ್ಟು ನೀವು ಫಿಕ್ಸ್ ಮಾಡಬೇಕಾಗತ್ತೆ. ಅಲ್ಲಿಗೆ 40% ನೀವು ಒಂದು ಪ್ರಾಡಕ್ಟ್ ಮೇಲೆ ನೀವು ಒಂದು ಪ್ರೈಸ್ ಕಾಸ್ಟಿಂಗ್ ಮಾಡಬೇಕಾಗತ್ತೆ. ಅದಕ್ಕೂ ಕಡಿಮೆ ನಾನು ಕೊಡ್ತೀನಿ ಅನ್ನೋದಾದರೆ ನಿಮ್ಮ ಇಷ್ಟ. ಇನ್ನು ನೀವು ಮಾರ್ಜಿನ್ ಬಿಟ್ಕೊಡೋದಾದರೆ ನಿಮ್ಮ ಪ್ರಾಫಿಟಲ್ಲಿ ನೀವು ಬಿಟ್ಕೊಡ್ಬೋದು. ಸೊ ಏನಿಲ್ಲ, ಅದು ನಿಮಗೆ ನಿಮ್ಮ ಪ್ರಾಡಕ್ಟ್ ಮಾರ್ಕೆಟಿಂಗ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮಾರ್ಕೆಟಿಂಗ್ ಹೋಗೋದಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ, ಅಥವಾ ನೀವು ಏನು ಮಾರ್ಕೆಟ್ಗೆ ಹೋದ್ಮೇಲೆ ಅಂಗಡಿಯವ್ರು ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಾಗಲ್ಲ ನಿಮ್ಮ ಪ್ರಾಡಕ್ಟ್ಗೆ ಅಂತ ಹೇಳಿಬಿಟ್ಟು ಮನೆ ಬಾಗಿಲಿಗೆ ಬಂದು ತೊಗೊಂಡು ಹೋಗ್ತಾರಲ್ಲ, ಸೊ ಅವರಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ. ಅದು ತಪ್ಪಲ್ಲ, ಬಟ್ ಹಾಗೆ ಕೊಡೋದ್ರಿಂದ ನಿಮ್ಮ ಒಂದು ಪ್ರಾಡಕ್ಟಿಗೆ ನೀವು ಪ್ರೈಸ್ ಫಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ನಾವೇ ಹೋಗಿ ಡೈರೆಕ್ಟಾಗಿ ಅಂಗಡಿನಲ್ಲಿ ಒಂದು ಮಾರ್ಜಿನ್ ಕೊಟ್ಟು ಒಂದು ಪ್ರಾಡಕ್ಟ್ನ ಸೇಲ್ ಮಾಡಿದಾಗ ಅವರು ಮತ್ತು ನಮ್ಮಲ್ಲಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಹೊರಗಡೆ ಮಾರ್ಕೆಟಿಂಗ್ ನಮ್ಮ ಪ್ರಾಡಕ್ಟಲ್ಲಿ ಏನು ಕೇಳ್ತಾ ಇದ್ದಾರೆ, ಏನು ಬದಲಾವಣೆ ತರಬೇಕು, ನಮ್ಮಲ್ಲಿ ಏನು ಚೇಂಜಸ್ ಆಗಬೇಕು ಅಂತ ಹೇಳಿ ಮುಕ್ತವಾಗಿರುವಂತಹ ಸಂಪರ್ಕ ಬೆಳೆಯೋದ್ರಿಂದ ಸೊ ನಮಗೆ ಒಂದು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ಬಿಸ್ನೆಸ್ ಡೆವಲಪ್ ಆಗೋದಕ್ಕೆ ಕಾರಣ ಆಗುತ್ತೆ.
ಬಟ್ ನಮಗೆ ನಾವು ಯಾವಾಗ ಮಾರ್ಕೆಟಿಂಗ್ ಹೋಗೋದಿಲ್ಲ, ಯಾರೋ ಬಂದವರಿಗೆ ನಾವು ಮೂರನೇ ವ್ಯಕ್ತಿಗೆ, ಮಧ್ಯವರ್ತಿಗಳಿಗೆ ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ತೀವಿ. ಸೊ ಹೊರಗಡೆ ನಮ್ಮ ಪ್ರಾಡಕ್ಟ್ಗೂ ಮತ್ತು ಕನ್ಸ್ಯೂಮರ್ಗಳಿಗೂ ಯಾವುದೇ ರೀತಿ ರಿಲೇಷನ್ಶಿಪ್ ಬಿಲ್ಡ್ ಆಗಲ್ಲ. ಆಮೇಲೆ ಅವ್ರು ಏನು ಕೇಳ್ತಿದ್ದಾರೆ, ಬದಲಾವಣೆ ಏನು ಕೇಳ್ತಿದ್ದಾರೆ ನಮ್ಮ ಪ್ರಾಡಕ್ಟಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಸುಮ್ಮನೆ ಒಟ್ಟು ನಾವು ಮಾಡ್ತಾ ಇರಬೇಕು, ಸೇಲ್ ಮಾಡ್ತಾ ಇರಬೇಕು ಅಷ್ಟು ಬಿಟ್ಟರೆ ನಮ್ಮ ಪ್ರಾಡಕ್ಟಲ್ಲಿಗೆ ಏನು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಮುಕ್ತವಾಗಿ ವಿಷಯ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಂದು ಅಂತ ಅಂದರೆ, ಸೊ ಹೀಗೆ ಮಿಡ್ಲ್ ಪರ್ಸನ್ಗೆ ಕೊಡೋದ್ರಿಂದ ಮೇಯ್ನ್ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಒಂದು ಪ್ರಾಫಿಟಲ್ಲಿ ನಿಮಗೆ ಏಟು ಬೀಳತ್ತೆ. ಕಾರಣ ಏನು ಅಂತ ಅಂದರೆ, ಈಗ ಅಂಗಡಿಯವ್ರಿಗೆ ಸ್ಟಾರ್ಟಿಂಗಲ್ಲಿ 25ರಿಂದ 30% ಮಾರ್ಜಿನ್ ಕೊಡಬೇಕು ಅಂತ ಅಂದಾಗ, ನಿಮಗೆ ಅಲ್ಲಿ 5ರಿಂದ 10% ಅಷ್ಟೇ ಪ್ರಾಫಿಟ್ ಇರುತ್ತೆ. ಸೊ ಮಧ್ಯವರ್ತಿಗೂ ನೀವು ಪ್ರಾಫಿಟ್ ಕೊಡಬೇಕು ಅಂತ ಅಂದಾಗ ಅಲ್ಲಿ ಮತ್ತೆ ನೀವು ಮಾರ್ಜಿನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಏನು, ಮತ್ತೆ ನೀವು ಒಂದು ಅಮೌಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂಗಡಿಯವರಿಗೆ ಒಂದು 20-25% ಅವ್ರು ಕೊಟ್ಕೋತಾರೆ, 25-30%. ಬಟ್ ತಗೊಂಡು ಹೋಗೋ ಅಂಥವರಿಗೆ ಅವ್ರಿಗೂ ನೀವು ಒಂದು ಮಾರ್ಜಿನ್ನ ಕೊಡಬೇಕು ಅಂದರೆ ಅಲ್ಲಿ ನೀವು ಮತ್ತೆ ಒಂದು 10-15% ಮಾರ್ಜಿನ್ ಕೊಡಬೇಕಾಗತ್ತೆ. ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಾಫಿಟ್ಟು ನಿಮಗೆ ಕಡಿಮೆ ಆಗುತ್ತೆ. ನಿಮಗೆ ಬರ್ತಕ್ಕಂತಹ ಪ್ರಾಫಿಟ್ ಏನಿದೆ, ಸೊ ಅದ್ರ ಮಾರ್ಜಿನ್ ನಿಮಗೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟಿಗೆ ಎಲ್ಲದಕ್ಕೂ ನೀವು ಪ್ರಾಫಿಟ್ ಫಿಕ್ಸ್ ಮಾಡೋ ಅಷ್ಟೊತ್ತರಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ಕಾಸ್ಟಿಂಗ್ ಏನಿರುತ್ತೆ ಅದು ಹೈಕ್ ಆಗಿರುತ್ತೆ. ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟೇ ಒಂದು ಗುಲಾಬ್ ಜಾಮೂನು, ಸೊ ಅವಾಗೆಲ್ಲ 2 ರೂಪಾಯಿಗೆ ಸಿಗ್ತಾ ಇತ್ತು. ಈಗ ಅದು ಇಷ್ಟೇ ಒಂದು ಗುಲಾಬ್ ಜಾಮೂನ್, ಡ್ರೈ ಗುಲಾಬ್ ಜಾಮೂನು 5 ರೂಪಾಯಿ ಆಗಿದೆ. ಸೊ ನಿಮಗೆ ಏನು ಕಾಸ್ಟಿಂಗ್ ಬಿದ್ದಿರುತ್ತೆ ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಅಷ್ಟಾಗಿರೋದಿಲ್ಲ. ಬಟ್ ಇಲ್ಲಿ ಏನಾಗಿರುತ್ತೆ ಅಂತ ಅಂದರೆ, ನಿಮ್ಮ ಪ್ರಾಫಿಟ್ಟು, ಮಧ್ಯವರ್ತಿಗಳ ಪ್ರಾಫಿಟ್ಟು, ಹಾಗೆ ಅಂಗಡಿ ಸೇಲ್ ಮಾಡೋರ ಪ್ರಾಫಿಟ್ಟು, ಸೊ ಇವ್ರ 3 ಪ್ರಾಫಿಟ್ಟು ಆ್ಯಡ್ ಆಗಿ ಆ ಕಾಸ್ಟಿಂಗ್ ಏನಾಗಿರುತ್ತೆ ಅಂತ ಅಂದರೆ, ಕಾಸ್ಟ್ ಏನಾಗಿರುತ್ತೆ ಹೈ ಆಗಿರುತ್ತೆ. ಸೊ ಆವಾಗ ತಗೊಳ್ಳೋ ಅಂತಹ ಪರ್ಸನ್ಗೆ ಏನಾಗಿರುತ್ತೆ ಅಂತ ಅಂದರೆ, ಇದು ಒಂದು ಗುಲಾಬ್ ಜಾಮೂನ್ 2 ರೂಪಾಯಿ ಗುಲಾಬ್ ಜಾಮೂನ್ 5 ರೂಪಾಯಿ ಆಯಿತು. ಸೊ ಆವಾಗ ಅವನಿಗೆ ಅದನ್ನು ಬೈ ಮಾಡಬೇಕು ಅಂತ ಅನ್ಸೋದಿಲ್ಲ. ಮನೇಲಿ ನಾವೇ ಮಾಡ್ಕೋಬೋದಲ್ಲ, ಕೆಲಸ ಆಗುತ್ತೆ ಹೌದು, ಬಟ್ ಮಾಡ್ಕೋಬೋದಲ್ಲ. ಆವಾಗ ಏನಾಗುತ್ತೆ, ಅಂಗಡಿನಲ್ಲಿ ನಿಮ್ಮ ಒಂದು ಪ್ರಾಡಕ್ಟು ಒಂದು 2 ಡಬ್ಬ ಸೇಲ್ ಆಗೋದ್ರಲ್ಲಿ 1 ಡಬ್ಬ ಸೇಲ್ ಆಗುತ್ತೆ, ನಿಮಗೂ ಪ್ರಾಫಿಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಮಿಡ್ಲ್ ಪರ್ಸನ್ನ ಇಟ್ಕೊಂಡು ಅವ್ರ ಮುಖಾಂತರ ನೀವು ಸೇಲ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ನೀವೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡೋದು ಒಳ್ಳೆಯದು. ಒಂದು ಸತಿ ನೀವು ಮಾರ್ಕೆಟಿಂಗ್ನ ಮಾಡ್ಕೊಂಡ್ರಿ, ಒಂದು ಸತಿ ನಿಮ್ಮ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಅಂತ ಅಂದರೆ ನೀವು ಪದೇ ಪದೇ ಅದನ್ನು ಮಾಡಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ತಾನಾಗೆ ಆರ್ಡ್ರ್ ಬರುತ್ತೆ, ಸೇಲ್ ಆಗುತ್ತೆ. ಆಮೇಲೆ ಏನೇ ಒಂದು ಚೇಂಜಸ್ ಇದ್ರೂ, ಬದಲಾವಣೆ ಇದ್ರೂ, ಸೊ ಅದು ಮುಕ್ತವಾಗಿ ನಿಮ್ಮ ಮತ್ತು ಸೆಲ್ಲರ್ ಏನಿರ್ತಾರೆ ಅವ್ರ ಮಧ್ಯೆ ನಡೀತಾ ಇರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಏನು ಇಂಡೈರೆಕ್ಟ್ ಮಾತುಕತೆ ಇರೋದಿಲ್ಲ, ಡೈರೆಕ್ಟ್ ಇರುತ್ತೆ. ಇದರಿಂದ ಮಾರ್ಕೆಟಿಂಗ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ, ಆಮೇಲೆ ನಿಮ್ಮ ಒಂದು ಪ್ರಾಡಕ್ಟಿಗೆ ತುಂಬ ಒಳ್ಳೆ ಮಾರ್ಕೆಟಿಂಗ್ ಆಗ್ತಾ ಇದೆ, ಇದು ಚೆನ್ನಾಗಾಗುತ್ತೆ, ಇದು ಕನ್ಫರ್ಮ್ ಆಗಿ ಇದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಅಂದಮೇಲೆ ಆ ಪ್ರಾಡಕ್ಟ್ ಏನು ಮ್ಯಾನ್ಯಲ್ ಆಗಿ ಮ್ಯಾನ್ಯಲ್ ಅಂದರೆ ಕೈಯಲ್ಲಿ ಮಾಡೋದು. ಸೊ ಈಗ ಒಂದು ಚಪಾತಿನೇ ತಗೊಳ್ಳಿ, ಅವಾಗೆಲ್ಲ ಕೈಯಲ್ಲಿ ಲಟ್ಸಿ ಮಾಡ್ತಾಯಿದ್ರು, ಆಮೇಲೆ ಮೆಷಿನರಿ ಬಂತು. ಕೈಯಲ್ಲಿ ಲಟ್ಸಿ ಮಾಡ್ತಾಯಿದ್ರಲ್ಲ ಅದನ್ನು ಮ್ಯಾನ್ಯಲ್ ಅಂತಾರೆ. ಸೊ ಅದೇನು ಮಾಡ್ತಾ ಇರ್ತೀರ ಮ್ಯಾನ್ಯಲ್ ಆಗಿ, ಅದು ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಅಂದಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ PFME ಸ್ಕೀಮಲ್ಲಿ ನಿಮಗೆ ಲೋನ್ಗಳು ಕೊಡ್ತಾರೆ, 50% ಸಬ್ಸಿಡಿ. ಹಾಗೆ ಆಗ ನೀವು ಮಿಷಿನರಿಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ನೀವು ಕೈ ಹಾಕ್ಬೋದು. ಸ್ಟಾರ್ಟಿಂಗಲ್ಲೇ ಬೇಡ, ಫಸ್ಟು ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೊಳ್ಳಿ, ಡಿಮ್ಯಾಂಡ್ ಕ್ರಿಯೇಟ್ ಆದಮೇಲೆ ಮಿಷಿನರಿಗಳನ್ನು ಪರ್ಚೇಸ್ ಮಾಡಿ. ಹೊಸದಾಗಿ ಯಾವುದಕ್ಕೂ ನೀವು ಬಂಡವಾಳ ಹಾಕೋದು ಬೇಡ. ಇನ್ನು ಏನೇ ನಿಮಗೆ ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಲೈಟಾಗಿ ಏನು ಇನ್ಫಾರ್ಮೇಷನ್ ಕೊಡ್ಬೋದು ಅದನ್ನು ನಾನು ಕೊಟ್ಟಿದ್ದೀನಿ. ಇನ್ನು ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟೊತ್ತು ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪ್ರತಿಯೊಬ್ಬರು ಪ್ರತಿಯೊಂದು ಫೆಸಿಲಿಟೀಸ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ನೀವೇ ಮನೆಯಲ್ಲಿ ಸ್ವ ಉದ್ಯೋಗಿಗಳಾಗಿ, ಹಾಗೆ ಮನೆಯಲ್ಲಿ ಯಾರಾದರೂ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಅಂದರೆ ಖಂಡಿತವಾಗ್ಲೂ ಒಬ್ಬರು ಮತ್ತೊಬ್ಬರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಇದರಿಂದ ನಿಮ್ಮ ಫ್ಯಾಮಿಲಿ ಡೆವಲಪ್ ಆಗೋದಕ್ಕೆ ಕಾರಣ ಆಗುತ್ತೆ.
ಎಲ್ಲರ ಮನೆಯಲ್ಲೂ ಇರ್ತಕ್ಕಂಥ ಆರ್ಥಿಕ ಸಮಸ್ಯೆನ ಬಗೆಹರಿಸ್ಕೋಬೋದು. ಒಬ್ಬರ ಕೈಯಲ್ಲೇ ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಪೋರ್ಟಿವ್ ಅನ್ನೋದು ತುಂಬ ಅವಶ್ಯಕ ಆಗಿರುತ್ತೆ. ಸೊ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಅಂದರೆ, ಮನೆಯಲ್ಲಿ ಯಾರಾದರೂ ಏನಾದರೂ ಮಾಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಹಾಗೆ ಆರ್ಥಿಕವಾಗಿ ಸದೃಢರಾಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಏನಾದರೂ ಬೇಕು, ಕ್ಲಾರಿಟಿ, ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತ ಅಂದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.